ಇಂದಿರಾನಗರದಲ್ಲಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರ 40ನೇ ಹುಟ್ಟುಹಬ್ಬ ಆಚರಣೆ. ಯೂತ್ ಫೌಂಡೇಶನ್ ಹಾಗೂ ಸಾಬೀರ್ ಜಮಾದಾರ್ ಇವರ ಅಭಿಮಾನಿ ಬಳಗ ವತಿಯಿಂದ ಸಾಬೀರ್ ಜಮಾದಾರ್ ಇವರ 40ನೇ ಹುಟ್ಟುಹಬ್ಬವನ್ನು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಚಿಕ್ಕೋಡಿಯಲ್ಲಿರುವ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಆಚರಿಸಿದರು. ಮತ್ತು ಸಾಯಂಕಾಲರಂದು ಸಾಬೀರ್ ಜಮಾದಾರ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಕೇಕ್ ಕತ್ತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಸಾಬೀರ್ ಜಮಾದಾರ್ ಅವರಿಗೆ ವಿಶೇಷ ಸತ್ಕಾರ ಕಾರ್ಯಕ್ರಮ ಕೂಡ ನಡೆಯಿತು. ನಂತರ ಯೂತ್ ಫೌಂಡೇಶನ್ ಸದಸ್ಯರು ಈ ಸಾಬೀರ್ ಜಮಾದಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಆಗಮಿಸಿರುವ ಗಣ್ಯರಿಗೆ ಹಾಗೂ ಪುರಸಭೆ ಸದಸ್ಯರಿಗೆ ಸತ್ಕಾರ ಕೂಡ ನೆರವೇರಿಸಿದರು. ಹಿರಿಯ ಪುರಸಭೆ ಸದಸ್ಯರಾದ ರಾಮಮಾಣೆ ಅವರು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದು ಸಾಬೀರ್ ಜಮಾದಾರ್ ಎಂದು ಹೇಳಿದರು. ಮತ್ತು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಆಶೀರ್ವಾದದಿಂದ ನಾವು ಸದಸ್ಯರು ಜನರ ಪರವಾಗಿ ಕೆಲಸ ಮಾಡುತ್ತೇವೆ. ಅವರಿಂದ ನಾವು ಮತ್ತು ನಮ್ಮ ಹೆಸರುಗಳು ಇವೆ ಎಂದು ಹೇಳಿದರು. ಸಾಬೀರ್ ಜಮಾದಾರ್ ಅವರು ಇಂದಿರಾನಗರವನ್ನು ಸುಧಾರಣೆ ಮಾಡಿದ್ದು ಅಷ್ಟೇ ಅಲ್ಲ, ಅವರು ಸಮಸ್ತ ಇಂದಿರಾನಗರವನ್ನು ದ ಬೆಸ್ಟ್ ಇಂದಿರಾನಗರ ಮಾಡಿದ್ದಾರೆ. ಅವರ ಹಿಂದೆ ಜನರ ಬೆಂಬಲವೂ ಕೂಡ ಇದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಮಮಾಣೆ, ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ, ಪುರಸಭೆ ಸದಸ್ಯರು ಗುಲಾಬ್ ಹುಸೇನ್ ಬಾಗ್ವಾನ್, ಡಾಕ್ಟರ್ ಸಮೀವುಲ್ಲಾ ಜಮಾದಾರ್, ಗಣೇಶ್ ಮೋಹಿತೆ, ಸುನಿಲ್ ಕಟ್ಟಿಮನಿ, ಬಾಲ್ ನಾಯಿಕ್ ಸರ್, ರಿಯಾಜ್ ಜಮಾದಾರ್, ಮಂಜೂರ್ ಜಮಾದಾರ್, ಮುದಸ್ಸರ್ ಜಮಾದಾರ್, ಸುಧೀರ್ ಮಾಯಬ್ಗೋಳ್, ದಡಿಕರ್, ಶಶಿಕಾಂತ್ ಜೈಕಾರ್, ರವಿ ದರ್ಜಿ, ಹನುಮಂತ್ ಗಾಡಿವಡ್ಡರ್, ಸಾಜಿದ್ ನಾಯಕ್ವಾಡಿ, ಮನೋಜ್ ಗಾಡಿವಡ್ಡರ್, ಅರೀಫ್ ನಾಯಕ್ವಾಡಿ, ಪ್ರದೀಪ್ ಲೋಕರೆ, ಮಾರುತಿ ಬಡಿಗೇರ್, ಅಮೂಲ್ ಮಾಲ್ಗೆ, ಅಮಿತ್ ಮಾಲ್ಗೆ ಹಾಗೂ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಾಬೀರ್ ಜಮಾದಾರ್ ಇವರು ಮುನ್ಸಿಪಾಲಿಟಿ ಸದಸ್ಯರು 40ನೇ ವರ್ಷ ಬಡ್ಡೆ ಅವರ ಆಚರಣೆ ಮಾಡ್ಕೊಳಕತ್ತಾರು. ಆ ಬಡ್ಡೆಗೆ ಬಂದಂತ ಇವತ್ತ ನಮ್ಮ ಡಾಕ್ಟರ್ ಸಾಹೇಬ್ ಇರಬೇಕು, ನಮ್ಮ ಗುಲಾಬ್ ಹುಸೇನ್ ಬಾಗ್ವಾನ್ ಮುನ್ಸಿಪಾಲಿಟಿ ಮೆಂಬರ್, ಇರ್ಫಾನ್ ಬೇಪಾರಿ ನಮ್ಮ ವೈಸ್ ಪ್ರೆಸಿಡೆಂಟ್, ಆಮೇಲೆ ಅನೇಕ ಜನ ಅಭಿಮಾನಿ ಬಳಗಿಲಿ ಕೂಡಿದರು. ಇದು ಬಡ್ಡೆ ಅಂದ್ರೆ ಏನಾಗಿತ್ತು, ಇವತ್ತೊಂದು ದಿವಸ ಒಂದು ಮನೆಯಾಗಿನ ಮನುಷ್ಯ ಒಂದು ಬಡ್ಡೆ ಮಾಡಿದಂಗ ಆಗೈತಿಲ್ಲ. ಅಂದ್ರೆ ಅಷ್ಟು ಖುಷಿ ನಾನು ನೋಡಾಕತ್ತೀನಿ. ಆಮೇಲೆ ಇದ್ರ ಜೊತೆಗ ಮತ್ತೊಂದು ಅಗದಿ ಇದ್ರಲ್ಲಿ ಹೇಳ್ಬೇಕಂದ್ರ ಈ ಜಮಾದಾರ್ ಫ್ಯಾಮಿಲಿದ ಒಂದು ಹೆಸರು ಹೆಚ್ಚು ಕುಡಿಯುವ ಅದ ಬಾಬು ಅಣ್ಣ ಅಂದ ಟೈಮ್ದಾಗ ನೋಡಿದೆವು, ಪಾಪನ ಜಮಾದಾರ್ ಟೈಮ್ದಾಗ ನೋಡಿದೆವು. ಅವ್ರು ಇವತ್ತು ಇದ್ರ ಅವ್ರಾಗ್ಲಿ ಬಾಬು ಅಣ್ಣ ಜಮಾದಾರ್ ಆಗ್ಲಿ ಪಾಪನ ಜಮಾದಾರ್ ಆಗ್ಲಿ, ಆಮೇಲೆ ಅವ್ರ ಸನಾತಮ ಶಬೀರ್ ದಸ್ಕೀರ್, ಡಾಕ್ಟರ್ ಸಾಹೇಬ್ ಗೌಸ್ ಬಾಯ್ ಅದಾರ, ಏನ್ ಪ್ರಶ್ನೆ ಇಲ್ಲ. ಅವರ ತೀರ್ಪುದವಾದ ಹೆಸರು ಹೇಳಾಕತ್ತೀನಿ. ಅವ್ರಿದ್ರೆ ಎಷ್ಟು ಖುಷಿ ಪಡ್ತೀರಂದ್ರ, ನಾ ಒಂದ್ ಕಾಲದಾಗ ಅವ್ರೇನ್ ಬಾಬೋನಂದ ಒಂದ್ ಚಿಕ್ಕಡಿ ಊರಾಗ ಏನ್ ಹೆಸರಿತ್ತು, ಅವ್ರ ಕಾಲಿಗೆ ನಿಂತದ್ದು ನಾವು ತಿಳ್ಕೊಂಡಿದ್ದೀವಿ. ಆದ್ರ ಅದೇ ಹೆಜ್ಜಿದಾಗ ಅವ್ರ ಸಾಬೀರ್ ಜಮಾದಾರ್ ಅದೇ ಹೆಜ್ಜಿದಾಗ ಕಾಲ್ ಹಾಕಿ ಇವತ್ತಿನ ಚಿಕ್ಕುಡಿ ಊರಾಗ ಬಾಬು ಅನ್ನೋದ್ ಏನ್ ಹೆಸರು ಚಿಕ್ಕುಡಿ ಊರಾಗಿತ್ತು, ಅದಕ್ಕ ಹೆಸರ ಚಲೋ. ಇವತ್ತು ಚಿಕ್ಕುಡಿ ಊರಾಗ ಯಾರು ಇದ್ರ ಅದು ಜಮಾದಾರ್. ಯಾಕಂದ್ರೆ ನಾನು ಕಮ್ಮಿ 25 ವರ್ಷ ನಾ ಮುನ್ಸಿಪಾಲಿಟಿಯಾಗದೀನಿ. ನನ್ನ ಹೆಂಡತಿ ನಾ 2 ಸಲ, ಆಮೇಲೆ ನಾ 4 ಸಲ, ನನ್ನ ಹೆಂಡತಿ 2 ಸಲ. ಎಷ್ಟು ಮೆಂಬರ್ಗಳು ನೋಡಿದೀನಿ ನಾನು. ಆಮೇಲೆ ಎಷ್ಟು MLA ನೋಡಿದ್ದೀನಿ, ಎಷ್ಟು MP ನೋಡಿದ್ದೀನಿ. ನಾನು 30 ವರ್ಷ ರಾಜಕಾರಣದಾಗ ಹೋದ್. ಆಮೇಲೆ ನಾವೆಲ್ಲರೂ ಕೂಡಿ ಪ್ರಕಾಶನ ಕಡೆ ಜೈನ್ ಆದಿವು, ಪ್ರಕಾಶನ ಗಣೇಶನ ಕೂಡ. ಇವತ್ತಿನ ದಿವಸ ನಮ್ ಚಲೋ ಹೆಸರು ಇದ್ರ ಅದಕ್ಕೆ ಕಾರಣೀಭೂತ ಯಾರಿದ್ರ, ಪ್ರಕಾಶನ ಮತ್ತು ಗಣೇಶನ. ಯಾಕಂದ್ರೆ ನಮ್ಮ ಮೆಂಬರ್ಗಳಿಗೆ ಇವತ್ತು ಗುರ್ತಾ ಇಡೋದು ಅವರಿಂದ. ಅವ್ರ ಜೇರ್ಕರ್ತ ಫಂಡ್ ನಮಗ್ ಕೊಡ್ಲಿಲ್ಲ, ನಿಮ್ಮ ಮನ್ಯಾಗ ಕೆಲಸ ಮಾಡಕ್ ನಾವ ಹೆಸರು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪ್ರಕಾಶನ ಗಣೇಶನ ಆಶೀರ್ವಾದ ನಮ್ಮ ಮೆಂಬರ್ ಮೇಲೆ ಇರ್ಲಿಲ್ಲ, ನಾವು ಬೆಳೆಯಕ್ ಸಾಧ್ಯ ಇಲ್ಲ. ಎಷ್ಟೋ MLA MP ನೋಡಿದೇನೆ, ಆದ್ರ ಪ್ರಕಾಶನದ ಮತ್ತು ಗಣೇಶನದ ಕೆಲಸ ಮಾಡೋದು ಒಂದು ಪದ್ಧತಿ. ನಾ ಮೊನ್ನೆ ಮಾತಾಡಿದ್ದೀನಿ.
ನಾ ಬನ್ನಿ ಒಂದು ಅಂಬೇಡ್ಕರ್ ಭವನ ಉದ್ಘಾಟನೆದಾಗ ಮಾತಾಡಿದ್ದೀನಿ. ಈ ನೋಡ್ರಲ್ಲ ಎಷ್ಟು ಚಿಕ್ಕುಡಿ ಊರ ಅತಿ ಸುಂದರ ಭವನ. ಸಾಬೀರ್ ಜಮಾದಾರ್ ಮುದ್ದು ಜಮಾದಾರ್ ವಿಶೇಷ ಪ್ರಯತ್ನದಿಂದ ಗಣೇಶನ ಮತ್ತು ಪ್ರಕಾಶನ ಕಡೆಯಿಂದ ಫಂಡ್ ತಂದು ಇವತ್ತ ಬರೀ SC ಜನ ಅಷ್ಟೇ ಇರಂಗಿಲ್ಲ ಆ ಭವನದಾಗ. ಇದ್ರಾಗ ನಮ್ಮ ಇಂದಿರಾನಗರದಾಗ ಇರ್ತಕ್ಕಂಥ ಎಲ್ಲಾ ಸಮಾಜದ ವರ್ಗದವ್ರಿಗೆ ಒಂದು ಕಾರ್ಯಕ್ರಮದ ಮಾಡಕ ಬೆಸ್ಟ್ ಅಂದ್ರೆ ಬೆಸ್ಟ್ ಮಂಟಪ ಆಗೈತಿ. ಇವತ್ತು ಒಂದು ಸಾದಾ ಮನುಷ್ಯ ಒಂದು ಎಲ್ಲರೇ ಕಾರ್ಯಕ್ರಮ ಮಾಡ್ಬೇಕಾಯ್ತು ಬಂದ್ರೆ ರೋಡ್ ಮೇಲೆ ಮಾಡ್ಬೇಕು, ಆದ್ರ ಒಂದ್ ಬೇರೆ ಕಡೆ ಎಲ್ರಿ ಒಂದ್ ಸಣ್ಣ ಜಾಗ ಇದ್ರ ಮಂದಿರದಾಗ ಮಾಡುವಂತ ಪ್ರಸಂಗ ಇತ್ತು ಒಂದ್ ಕಾಲದಾಗ. ಆದ್ರೆ ಇವತ್ತಿಂದು ಚಿಕ್ಕುಡಿ ಊರಾಗ ಪ್ರತಿ ಒಂದು ಸಮಾಜಕ್ಕೆ ಭವನ ಮಾಡಿ ಕೊಟ್ಟಿದ್ದಾರೆ. ಅವರ ಪ್ರಕಾಶನಾಥ್ ಗಣೇಶನಾಥ್ ಹೇಳಕದೆ ನಿಮಗ, ನಾವೆಲ್ಲರೂ ಕೂಡ ಮೆಂಬರ್. ಇವತ್ ನಮ್ದು ಚಲೋ ಹೆಸರು ಇರಾಕಾಗ್ಲಿ, ಆಮೇಲೆ ಅವ್ರ ಕಡೆಯಿಂದ ಎಲ್ಲಾ ನಾವು ಸಾಕಷ್ಟು ಏನೇನ್ ನಮ್ಮ ಕ್ಷೇತ್ರದಾಗ ಅಂದ್ರೆ ನಮ್ಮ ವಾರ್ಡ್ಗಳದಾಗ ಏನೇನ್ ಬೇಕಾಗ್ತದೆ ನೀವು ನಮಗ್ ಬೆನ್ನ ಹತ್ತೀರಿ, ನಾವಿದ್ದವ್ರು MP MLA ಬೆನ್ನ ಹತ್ತೀವಿ, ತಂದು ಕೆಲಸ ಮಾಡುವಂತ ಪ್ರಸಂಗ ನಿರ್ಮಾಣ ಆಗ್ತದೆ. ಆಮೇಲೆ ಈಗ 23 ನಾ 30 ವರ್ಷದಿಂದ ನೋಡಾಕದೇನೆ ಫಸ್ಟ್ ಸಲ ಮೆಂಬರ್ ಆಗಿ ಇಷ್ಟು ಆಕ್ಟಿವ್ ಅಂದ್ರೆ ಯಂಗರ್ ಆದವರು ಸಾಬೀರ ಸ್ವಲ್ಪ ಗಡ್ಬಡಿ ಮಾಡ್ತಾನೋ. ನಂದು ಒಂದು ರಿಕ್ವೆಸ್ಟ್ ಇದೆ ಸಾಬೀರ್, ಬಹಳ ಬೆಳೆಯಕ್ ನಿನಗೆ ಅವಕಾಶ ಇತ್ತು, ಗಡ್ಬಡಿ ಮಾಡಬೇಡ. ಗಡ್ಬಡಿದಾಗ ನಾವು ಯಾವಾಗ ತಪ್ಪು ಕಾಲಿಡ್ತೇವೆ. ಅದಕ್ಕ ಭಯಂಕರ ಆಯುಷ್ಯನಿಂದ ಐತಿ, ಸಣ್ಣಾವಧಿ ಬಹಳ ಬೆಳೆಯುವಂತ ಲಕ್ಷಣ ಚಲೋ ಇದಾವ. ಹಿಂದೆಲ್ಲ ಜನ ಅದಾರ, ಮತ್ತ ಅಗದಿ ಮರ್ಜಿಲೆ ಜನ ಇದಾರೆ, ಖುಷಿಲಿ ಇದಾರೆ. ಅದಕ್ಕಾಗಿ ಇದೆಲ್ಲ ಬಳಗ್ ಜಕ್ಕೊಂಡ್ ಹೋಗ್ಬೇಕಾದ್ರ ನಾವು ಬಹಳ ಸಮಾಜ ನಡಿಬೇಕು. ಯಾಕಂದ್ರೆ ಈ ಮಂದಿದ ಎಲ್ಲಿ ಬೆನ್ನ ಹತ್ತಿದಾರ ಅಂದ್ರ ಈಗ ಎಲ್ಲರಿ ಹೋಗಿ ನಾವು ಕೆಲಸ ಮಾಡಬೇಕಾದ್ರೆ ರಾತ್ರಿ ಆಗ್ಲಿ ಆದ್ರೆ ಏನು ಕೆಲಸ ಅವ್ರ ಆಡಳಿತ ಬರ್ತಾವೋ ಎಲ್ಲರಿ ಹೋಗಿ ನಾವು ಕೆಲಸ ಮಾಡಿ ಕೊಡ್ಬೇಕಾಗ್ತದೆ. ಅವಾಗ ಜನ ಬೆನ್ನ ಹತ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಬಹಳ ಖುಷಿಲಿ ಇವತ್ತಿನ ದಿವಸ ಇದ ಆಚರಣೆ ಮಾಡಿದಿರಿ. ಇವತ್ತಿನ ದಿವಸ ಸಾಬೀರ್ ಜಮಾದಾರ್ ಇನ್ನು ಬೆಳೀಲಿ. ನಾವ್ ಯಾವತ್ತು ಸಾಬೀರ್ ಜಮಾದಾರ್ ಹಿಂದಿದ್ದೇವೆ ಎಲ್ಲರೂ. ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಹಂತ ಹಂತ ಬಾಳಿನ ದೀಪ ನನಗೂ ದೇವರ ರೂಪ ನಿಮಗೂ. ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಕ್ಕಾಗತಾನೆ ಅಂದ ಇರುವುದು ತುಂಬಿ ಬರುವುದು ಎಲ್ಲ ನಕ್ಕಾಗತಾನೆ ನಾಡೋ ಯಾರ ಹಾಗಾನು ನಗರಲ್ಲೇ ಈಗ ಗಾಡಿ ಬೈರು ನಗರಲ್ಲೇ ಎಲ್ಲರೂ ತಂದ ದೃಷ್ಟಿ ಅಂದ ಎಲ್ಲರೂ ನಗರಲ್ಲೇ. ನಗುತ್ತಾ ನಗುತ್ತಾ ಬಾಡು ನೀನು ನೋಡೋಂತ ಹೀಗೆ ಇರಲಿ ಹಂತ ಹಂತ. La 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 la
ಸದಾ ಜಯವೋ ದೇವರಿಲ್ಲವೋ ಹುಡುಕಬೇಡವೋ ಆಯದಾರದಾನು ಎಲ್ಲವೋ ಕೈಯಲ್ಲಿ ಸ್ನೇಹದಲ್ಲಿ ಇವನು ಒಂದಾಗಿ ತಂಗಿನನ್ನು ಮುಕ್ತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ಸಲುವಾಗಿ ನಗುತ್ತಾ ನಗುತ್ತಾ ಕಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹಂಸ ಹಂಸ ತಾಳಿನ ದೀಪ ನನಗೂ ರೂಪ ನಿನಗೂ ನಗುತ್ತಾ ಕಾಡು ನೀನು ನೂರು ವರ್ಷ ಹೀಗೆ ಇರಲಿ ಹಂಸ